ದಾವಣಗೆರೆ ಜಿಲ್ಲಾ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದಿಂದ ಡಿಸೆಂಬರ್ 13ರಂದು ದಾವಣಗೆರೆ ಹೊರವಲಯದ ಕುಂದವಾಡ ರಸ್ತೆಯಲ್ಲಿರುವ ಭಂಟರ ಸಮುದಾಯ ಭವನದಲ್ಲಿ ದಾವಣಗೆರೆ ಜಿಲ್ಲಾ ಖಾಸಗಿ ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಸೇವಕ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವ ಎಸ್ ಮಲ್ಲಿಕಾರ್ಜುನ್ ನೆರವೇರಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂತೋಷ್ ಕುಮಾರ್ ಮಾಗನಹಳ್ಳಿ ವಹಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಸಾಬ್, ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ, ಡಿಡಿಪಿಐ ಕೊಟ್ರೇಶ್, ಸಿಇಒ ಗೆತ್ತೆ ಮಾಧವ್ ವಿಠಲರಾವ್, ಹಿರಿಯ ಸಾಹಿತಿ ಚಟ್ನಳ್ಳಿ ಮಹೇಶ್ ಪಾಲ್ಗೊಳ್ಳಲಿದ್ದಾರೆ ಎಂದ ಅವರು ಅಂದು 167 ಅಧಿಕೃತ ಖಾಸಗಿ ಶಾಲೆಗಳ ಶಿಕ್ಷಕರನ್ನು ಸನ್ಮಾನಿಸಲಾಗುವುದು ಎಂದರು. 2024-25ನೇ ಸಾಲಿನಲ್ಲಿ 110 ಶಿಕ್ಷಕರನ್ನು ಸನ್ಮಾನಿಸಿದ್ದು ಈ ಬಾರಿ 167 ಜನ ಶಿಕ್ಷಕರನ್ನು ಸನ್ಮಾನಿಸಲಾಗುತ್ತಿದೆ ಎಂದರು. ಅಂದು ಮಧ್ಯಾಹ್ನ 2 ಗಂಟೆಗೆ ಶಿಕ್ಷಣ ಸಂಸ್ಥೆಗಳು ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಪರಿಹಾರದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಚಿಂತನ ಮಂಥನ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅನಸೂಯ ಬಿ, ಖಜಾಂಚಿ ಮೈನುದ್ದೀನ್ ಹೆಚ್ಜೆ, ಸಹ ಕಾರ್ಯದರ್ಶಿ ಸಹನಾ ರವಿ, ಸುಬಾನ್ ಸಾಬ್, ಪ್ರಸನ್ನ ಇದ್ದರು. ಇದೇನು ನಮ್ಮ ದಾವಣಗೆರೆ ಜಿಲ್ಲಾ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಇದೆಯಲ್ಲ, ಇದು 2020ರಲ್ಲಿ ಪ್ರಾರಂಭ ಮಾಡಿದ್ದು ನಾವು. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಬಲವಾಗಿ ಒಂದು ಸಂಘಟನೆ ಇರಲಿಲ್ಲ. ಸೊ ಈ ಶಿಕ್ಷಣ ವ್ಯವಸ್ಥೆನ ಕೇವಲ ನಮ್ಮ ಶಾಲೆ ಮಟ್ಟ ಅಷ್ಟೇ ಅಲ್ಲ, ಜಿಲ್ಲಾ ಮಟ್ಟದಲ್ಲೂ ಕೂಡ ಸಾಕಷ್ಟು ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಚಟುವಟಿಕೆ ಮಾಡ್ತಾ ಶಾಲೆಗಳಿಗಿರ್ತಕ್ಕಂತಹ ಸಮಸ್ಯೆಗಳಿಗೆ, ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಶಾಲೆ ಅಂದಮೇಲೆ, ಅವಕ್ಕೆಲ್ಲ ಒಂದು ಪರಿಹಾರ ಕೊಡ್ತಕ್ಕಂತಹ ದಿಕ್ಕಿನಲ್ಲಿ ನಾವು ಒಂದು ಕೋವಿಡ್ ಸಮಯದಲ್ಲಿ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ 5 ವರ್ಷ ಕಳೀತಾ ಬಂತು. ಇಲ್ಲಿ ಸಾಕಷ್ಟು ಚಟುವಟಿಕೆ ಈಗಾಗಲೇ ನಾವು ಮಾಡಿದ್ದೀವಿ. ಶಿಕ್ಷಕರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಆಡಳಿತ ಮಂಡಳಿಯವರಿಗೂ ಕೂಡ ಚಟುವಟಿಕೆ ಮಾಡಿದ್ದೀವಿ. ಸಾಕಷ್ಟು ಕಾರ್ಯಾಗಾರ ಮಾಡ್ತೀವಿ. ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಸಾಕಷ್ಟು ಚಟುವಟಿಕೆ ಮಾಡ್ತೀವಿ. ಮತ್ತು ಆಡಳಿತ ಮಂಡಳಿಯವರಿಗೆ ಶಾಲೆನ ಯಾವ ರೀತಿ ನಡೆಸಬೇಕು ಸುವ್ಯವಸ್ಥಿತವಾಗಿ. ಎಷ್ಟು ಸತಿ ಏನಾಗಿರುತ್ತೆ ಅಂತಂದರೆ ಆ ಒಂದು ರೀತಿಯಲ್ಲಿ ಕೆಲವೊಬ್ರದ್ದು ಯೋಚನೆ ಇರಲ್ಲ, ಅವ್ರಿಗೂ ಕೂಡ ಸಹಕಾರ ಮಾಡೋದಕ್ಕೋಸ್ಕರ ಸಾಕಷ್ಟು ನಾವು ಕಾರ್ಯಾಗಾರನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಈ ಒಂದು ದಿಕ್ಕಿನಲ್ಲಿ ಏನಪ್ಪ ಅಂತಂದರೆ ಕಳೆದ ಬಾರಿ 2024-25ರಿಂದ ಜಿಲ್ಲಾ ಮಟ್ಟದಲ್ಲಿ ಮೊದಲನೇ ಬಾರಿಗೆ ನಮ್ಮ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಸನ್ಮಾನ ಸಮಾರಂಭನ ನಾವು ಏರ್ಪಡಿಸಿದ್ವಿ. ಅದಕ್ಕಿಂತ ಮುಂಚೆ ಭಾಳಷ್ಟು ವರ್ಷಗಳಿಂದ ನಿಮಗೆಲ್ಲ ಗೊತ್ತಿದ್ದಂಗೆ ಸ್ವತಂತ್ರ ಪೂರ್ವನೂ ಕೂಡ ವಿದ್ಯಾಸಂಸ್ಥೆಗಳು ಇದ್ದವು. ಖಾಸಗಿ ವಿದ್ಯಾಸಂಸ್ಥೆಗಳು, ಮಠಾಧಿಪತಿಗಳೆಲ್ಲ ಶಾಲೆಗಳು ನಡೆಸ್ತಾ ಇದ್ದರು. ಅಂದಿನಿಂದ ಇಲ್ಲಿ ತನಕನೂ ಕೂಡ ಇಷ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಖಾಸಗಿ ಶಾಲೆಯವರು, ಕೇವಲ ರಾಜ್ಯ ಅಲ್ಲ ದೇಶ ಮಟ್ಟದಲ್ಲಿ. ಬಟ್ ಹೆಚ್ಚಾಗಿ ಏನು ಅಂತಂದರೆ ಈ ಸರ್ಕಾರಿ ಶಿಕ್ಷಕರಿಗಷ್ಟೇ ಈ ಸನ್ಮಾನ ಇಂಥವೆಲ್ಲ ಸೀಮಿತ ಆಗಿತ್ತು. ಆ ಒಂದು ದಿಕ್ಕಿನಲ್ಲಿ ಇವತ್ತು ಸಮಾಜದಲ್ಲಿ ಸಾಕಷ್ಟು ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, IAS IPS ಅಧಿಕಾರಿಗಳಾಗಿರ್ಬೋದು ಹೆಚ್ಚಾಗಿ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ. ಆ ಒಂದು ಕಾರಣದಿಂದ ಇಂತಹ ಮಕ್ಕಳನ್ನು, ಇಂಥ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ನಾವು ಗುರುತಿಸ್ಲಿಲ್ಲ ಇನ್ಯಾರು ಗುರುತಿಸ್ಬೇಕು? ಅವರಿಂದ ಅದನ್ನು ಅಪೇಕ್ಷೆ ಪಟ್ಟಿರಲಿಲ್ಲ. ಬಟ್ ಅದು ನಮ್ಮ ಒಂದು ಜವಾಬ್ದಾರಿ ಆಗಿತ್ತು, ಸಮಾಜದ ಹಾಗೂ ಆಡಳಿತ ಮಂಡಳಿಯ. ಆ ಒಂದು ದಿಕ್ಕಿನಲ್ಲಿ ನಾವು ಹೋದ ವರ್ಷ ಇದನ್ನು ಪ್ರಾರಂಭ ಮಾಡಿದ್ವಿ. ಮಾಡಿದಾಗ ಹೋದ ವರ್ಷ ನಾವು ಒಂದು 110 ಶಾಲೆಗಳ ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಿದ್ವಿ. ಈ ವರ್ಷ ಅದು 167 ಶಿಕ್ಷಕರಿಗೆ ನಾವು ಸನ್ಮಾನ ಮಾಡ್ತಾಯಿದ್ವಿ. ಸೊ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿತಾ ಇದೆ. ಇದು ನಮಗೆ ಭಾಳ ಸಂತೋಷ ತರ್ತಾ ಇದೆ. ಇಲ್ಲಿ ಏನು ಈ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ನಾವು ಆ ಒಂದು ಶಾಲೆಯ ಆಡಳಿತ ಮಂಡಳಿಯವರಿಗೆ ಬಿಟ್ಟಿರ್ತೀವಿ. ಯಾಕೆಂತಂದರೆ ಪ್ರತಿಯೊಂದು ಶಾಲೆಯಲ್ಲಿ ಯಾವ ರೀತಿ ಅಲ್ಲಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಅಂತಕ್ಕಂಥದ್ದು ಭಿನ್ನ ಆಗ್ತಾ ಹೋಗುತ್ತೆ. ಆ ಒಂದು ಕಾರಣದಿಂದ ಆ ಆಡಳಿತ ಮಂಡಳಿಯವರೇ ಗುರುತಿಸಿ ಶಿಕ್ಷಕರನ್ನ ಕಳಿಸ್ಕೊಡ್ತಾರೆ. ಅವರಿಗೇನಪ್ಪ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಸನ್ಮಾನ ಮಾಡ್ತಾಯಿದ್ದೀವಿ. ಸೊ ನಾಳೆ ಕಾರ್ಯಕ್ರಮ 13 ಶನಿವಾರ ನಮ್ಮ ದಾವಣಗೆರೆ ನಗರದ ಬಂಟರ ಭವನದಲ್ಲಿ, ಕುಂದವಾಡ ರಸ್ತೆಯಲ್ಲಿ ಇದೆಲ್ಲ ಅಲ್ಲಿ ನಡೀತಾ ಇದೆ. ಸೊ ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ಬಂದು ಇದನ್ನು ಒಳ್ಳೆ ಕವರೇಜ್ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ತಮಗೆಲ್ಲ ಆಹ್ವಾನ ಕೊಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ಈ ಶಿಕ್ಷಕರಿಗೆ, ಇದು ನಮಗೆ ಆಡಳಿತ ಮಂಡಳಿಗಿಂತ ಹೆಚ್ಚಾಗಿ ಶಿಕ್ಷಕರಿಗೆ ಒಂದು ಉತ್ಸಾಹ ಸಿಗಬೇಕು. ಮುಂದಿನ ಸತಿ ನಾನು ಕೂಡ ಈ ಒಂದು ಪ್ರಶಸ್ತಿಗೆ ನಾನು ಪಾತ್ರ ಆಗಬೇಕು ಅಂತಕ್ಕಂಥ ಒಂದು ಕಲ್ಪನೆ ಯಾರಿಗಿನ್ನೂ ಸಿಕ್ಕಿಲ್ಲಲ್ಲ, ಅವರಿಗೂ ಕೂಡ ಅದು ಮನಸ್ಸಿನಲ್ಲಿ ಬರಬೇಕದು. ಆ ಒಂದು ರೀತಿಯಲ್ಲಿ ತಾವು ಕೂಡ ಒಂದು
ಶಿಕ್ಷಣ ವ್ಯವಸ್ಥೆಗೆ ಬೆನ್ನೆಲುಬಾಗಿ ಬುನಾದಿಯಾಗಿ ಸಹಕಾರ ಮಾಡೋದಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮ. ತಾವೆಲ್ಲ ಸಹಕರಿಸಬೇಕಾಗಿ ನಾನು ಮತ್ತೆ ತಮ್ಮನಿಗೆ ಆಮಂತ್ರಣ ನೀಡ್ತಾ ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಭಾಳ ಉತ್ಸಾಹಿಯಾಗಿರ್ತಕ್ಕಂತಹ ಶ್ರೀಯುತ ಎಸ್ ಮಲ್ಲಿಕಾರ್ಜುನ್ ಸಚಿವರು ಅವರು ಕೂಡ ಉದ್ಘಾಟನೆ ಸಮಾರಂಭಕ್ಕೆ ಬರ್ತಾ ಇದ್ದಾರೆ. ಜೊತೆಗೇನಪ್ಪ ಅಂದರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನಮ್ಮ ಮಾನ್ಯ ಸಂಸದರು, ಕೆ ಅಬ್ದುಲ್ ಜಬರ್ ಸಾಬ್ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ GM ಗಂಗಾಧರ್ ಸ್ವಾಮಿ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಆಗಿರ್ತಕ್ಕಂಥ ಮಾಧವ್ ವಿಠಲ್ರಾವ್ ಸರ್, ನಮ್ಮ ಶಿಕ್ಷಣ ಇಲಾಖೆಯ ನಮ್ಮ ಮಾರ್ಗದರ್ಶಿ ಆಗಿರ್ತಕ್ಕಂಥ KM ಕೊಟ್ರೇಶ್ ಸರ್, ಇದ್ರ ಜೊತೆಗೆ ಒಬ್ಬರು ಕೀನೋಟ್ ಸ್ಪೀಕರ್ ಅಂತ ಕಳಿಸ್ತಾ ಇದ್ದೀವಿ. ಅಂದರೆ ಶಿಕ್ಷಕರಿಗೆ ಒಂದು ಉತ್ತಮ ಗುಣಮಟ್ಟದ ವಿಚಾರನ ಕೊಡೋದಕ್ಕೋಸ್ಕರನೇ ಒಬ್ಬರು ಕೀನೋಟ್ ಸ್ಪೀಕರಾಗಿ ಚಟ್ನಳ್ಳಿ ಮಹೇಶ್ ಅಂತ ಇವರು ಸಾಹಿತಿಗಳು, ಜೊತೆಗೆ ಒಬ್ಬರು ಕೃಷಿಕರಾಗಿ ಭಾಳ ಒಂದು ಸ್ಫೂರ್ತಿ ತುಂಬತಕ್ಕಂಥ ಒಬ್ಬ ವ್ಯಕ್ತಿ, ಇವರು ಚಿಕ್ಕಮಗಳೂರಿಂದ ಬರ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಏನಪ್ಪ ಅಂತಂದರೆ ಬಹಳ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂತಹ AN ಪ್ರಸನ್ನ ಕುಮಾರು, ನಮ್ಮ ಮೈನುದ್ದೀನು, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಅನ್ಸೂಯ ಮೇಡಮು, RL ಪ್ರಭಾಕರು, ಇದು ಎಲ್ಲರ ಜೊತೆಗೆ ಸಹನಾ ಮೇಡಮ್, ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶಶಿಧರು ಸಹನಾ ಮೇಡಮ್ ಅವರು, ನಮ್ಮದು ಒಂದು 21 ಜನದ ಕಾರ್ಯಕಾರಿ ಸಮಿತಿ ಇದೆ. ಎಲ್ಲರೂ ಕೂಡ ಭಾಳ ಸಕ್ರಿಯವಾಗಿ ಉತ್ಸಾಹದಿಂದ ಒಂದು ರೀತಿ ಹಬ್ಬದ ಒಂದು ವಾತಾವರಣನ ಸೃಷ್ಟಿ ಮಾಡೋ ರೀತಿಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನಾವು.